ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅಮ್ಮಮ್ಮ, ಈ ಒಟ್ಟಿಗೆ ನಿಂದು ಯಾವ್ರಿದ್ದಂಗೆ ನೀನು ಮತ್ತೆ ನಮಗೆಲ್ಲ ಸಿಕ್ಕಿದೆಯಲ್ಲ, ಅದೇ ಶಾನೆ ಸಂತೋಷ ಅಮ್ಮಮ್ಮ. ಏನಾಯಿತು, ಯಾಕಾಯಿತು, ಯಾವ್ದಕ್ಕಾಗಿ ಈ ಥರ ಎಲ್ಲ ನಡೀತೈತೆ ಅಂತ ಯೋಚನೆ ಮಾಡಬೇಡ ಅಮ್ಮಮ್ಮ. ನೀನು ನಮ್ಮ ಜೊತೆಗೆ ಸಂತೋಷವಾಗಿರೋ ಅದೇ ನಮಗೆ ದೊಡ್ಡ ಭಾಗ್ಯ. ಇನ್ನೊಂಥರ ನಮ್ಮ ಮಟ್ಟಿಗೆ ದೊಡ್ಡ ಆಸ್ತಿ ಅಮ್ಮಮ್ಮ ಅಂತ ಭದ್ರ ಹೇಳ್ತಿರ್ತಾನೆ. ಮೊಮ್ಮಗನೇ ಭದ್ರ, ನೀನು ನಿಜವಾಗ್ಲೂ ನನ್ನ ಬಂಗಾರ ಕಣ್ಲಾ. ನಾನು ಮಾಡಿದ ಕೆಲಸಕ್ಕೆ ನೀವೆಲ್ಲಿ ನನ್ನ ದೂರ ಮಾಡಿಬಿಡ್ತೀರಾ ಅಂತ ಹೆದರ್ಕೊಬಿಟ್ಟಿದ್ದೆ. ಆದರೆ ನೀವು ನನ್ನ ಕ್ಷಮಿಸ್ಬಿಟ್ರಲ್ಲ, ನನಗಷ್ಟೇ ಸಾಕು ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ ಅಜ್ಜಮ್ಮ. ಶಿವರಾಮೇಗೌಡರು ತಾಯಿನ ಮತ್ತು ಮಗನ್ನ ತಪ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇತ್ತ ರತ್ನ ಬಟ್ಟೆಗಳು ಹಾರಾಕ್ತಾ ಇರ್ತಾಳೆ. ಅಲ್ಲಿಗೆ ಸರು ಬರ್ತಾಳೆ. ಅವ್ವ, ಆದ್ರೂ ಬಾವ ಅವರಜ್ಜಿ ಗ್ರೇಟು ಕಣವ್ವ ಅಂತ ಹೇಳ್ತಾಳೆ ಸರು. ಇದರಿಂದಲೇ ನಮ್ಮ ವಿದ್ಯನ ಮೇಲೆ ಅದೆಷ್ಟು ಪ್ರೀತಿ ಗೌರವ ಮಾಡ್ಕೊಂಡವ್ರೆ ಅಂತ ಗೊತ್ತಾಗ್ತದೆ. ನಾವು ಜೀವಮಾನ ಪೂರ್ತಿ ಅವ್ರಿಗೆ ಋಣಿಯಾಗಿರಬೇಕು ಕಣವ್ವ ಅಂತ ರತ್ನ ಹೇಳ್ತಿರ್ತಾಳೆ. ರತ್ನನ ಫೋನ್ಗೆ ಫೋನ್ ಮಾಡಿರ್ತಾರೆ ಡಾಕ್ಟ್ರು. ಫೋನ್ ಆನ್ ಮಾಡಿ ಸರು ಫೋನಲ್ಲಿ ಮಾತಾಡ್ತಾಳೆ. ನಾಳೆ ಒತ್ತಾರೆ 11 ಗಂಟೆಗ, ಸರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸರು. ಯಾರದೇ ಫೋನು ಅಂತ ರತ್ನ ಕೇಳ್ತಾಳೆ. ಅವ್ವ, ಆಸ್ಪತ್ರೆಯಿಂದ ಅದೇ ಅಕ್ಕನಿಗೆ ಸ್ಕ್ಯಾನಿಂಗ್ ಬರ್ಸ್ಬಿಟ್ಟು ಬಂದಿದೆಯಲ್ಲ, ನಾಳೆ 11 ಗಂಟೆಗೆ ಸ್ಕ್ಯಾನಿಂಗ್ ಕರ್ಕೊಬನ್ನಿ ಅಂತ ಹೇಳಿದ್ರು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹೌದೇ, ಮೊದಲು ನಿಮ್ಮ ಅಕ್ಕನಿಗೆ ಫೋನ್ ಮಾಡಿ ವಿಷಯ ಹೇಳ್ಬಿಡು, ಇಲ್ಲ ಅಂದರೆ ಆಮೇಲೆ ಅವಳು ಕಾಲೇಜ್ ಐತೆ ಅದು ಇದು ಅಂತ ಹೇಳ್ಬಿಡ್ತಾಳೆ ಅಂತ ರತ್ನ ಹೇಳ್ತಾಳೆ. ಸರಿ ಅಂತ ಹೇಳಿ ಫೋನ್ ಮಾಡ್ತಾಳೆ ಸರು. ಇತ್ತ ವಿದ್ಯಾ ಜನ್ನಿ ಹತ್ರ, ಈಟೆಲ್ಲ ಆಯಿತು ಜನ್ನಿ ಅಂತ ಹೇಳ್ತಾಳೆ. ಏನು, ನಿಮ್ಮ ಅಜ್ಜಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರೆ ಅಂತ ಜನ್ನಿ ಹೇಳ್ತಾಳೆ. ಹೌದು, ಅವ್ರು ಸಂದಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೊಸಿ ಸಮಾಧಾನ ಆಗಿದ್ದು ಗೊತ್ತೇ ಅಂತ ಹೇಳ್ತಿರ್ತಾಳೆ ವಿದ್ಯಾ. ವಿದ್ಯಾಗೆ ಫೋನ್ ಬರುತ್ತೆ. ಹೇಳವ್ವ ಅಂತಾಳೆ ವಿದ್ಯಾ. ಎಲ್ಲಿದ್ಯವ್ವ ಅಂತಾಳೆ ರತ್ನ. ಅದೇ ಅವ್ವ, ಕಾಲೇಜಲ್ಲೇ ಇವನಿ ಹೇಳು ಅಂತ ವಿದ್ಯೆ ಹೇಳ್ತಾಳೆ. ಅದೇ ಕಣವ್ವ, ಹಾಸ್ಪಿಟ್ಲವರು ಫೋನ್ ಮಾಡಿದ್ರು, ಬೆಳಗ್ಗೆ ಒತ್ತಾರೇನೆ 11 ಗಂಟೆಗೆ ಸ್ಕ್ಯಾನಿಂಗ್ ಹೋಗ್ಬೇಕಂತೆ ಕಣವ್ವ. ಆಮೇಲೆ ನೀನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಕಾಲೇಜ್ ಐತೆ ಅಂತ ಹೇಳ್ಬೇಡ ಅಂತ ರತ್ನ ಹೇಳ್ತಾಳೆ. ಸರಿ ಬಿಡವ್ವ, ನಾಳಿಂದ ಹೆಂಗೋ ಕಾಲೇಜು ಅಲ್ಲಿ ಸ್ಟಡಿ ಹಾಲಿಡೇಸ್ ಐತೆ, ಕಾಲೇಜು ರಜಾ ಇರ್ತದೆ, ಮನೆಯಲ್ಲೇ ಇರ್ತೀನಿ, ಹೋಗ್ಬಿಟ್ಟು ಮಾಡ್ಸೋಣ ಬಿಡು ಅಂತ ವಿದ್ಯೆ ಹೇಳ್ತಾಳೆ. ಸರಿ ಹಂಗಾದ್ರೆ ನಾನು ಒತ್ತಾರನೇ ಬಂದ್ಬಿಡ್ತೀನಿ, ನೀನು ರೆಡಿಯಾಗಿರು, ಕರ್ಕೊಂಡು ಹೋಯ್ತೀನಿ ಅಂತ ರತ್ನ ಹೇಳ್ತಾಳೆ. ಸರಿ ಕಣವ್ವ ಅಂತಾಳೆ ವಿದ್ಯಾ. ಏನಾಯಿತು, ಏನು ಸಮಾಚಾರ ಅಂತಾಳೆ ಜನ್ನಿ. ಅದೇ ಜನ್ನಿ, ನಾಳಿಕೆ ಮೊದಲನೇ ಕಿತ್ತ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗ್ಬೇಕು, ಅದನ್ನೇ ಫೋನ್ ಮಾಡಿ ಹೇಳಿದ್ಲು ನಮ್ಮವ್ವ. ಆಟಯ್ಯ ಅಂತಾಳೆ ವಿದ್ಯಾ. ಓ ಹೌದಾ, ಒಳ್ಳೇದಾಯ್ತು, ಹೋಗ್ಬಿಟ್ಟು ಬಾ ಅಂತಾಳೆ ಜನ್ನಿ. ಸರಿ ಬಾ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಕ್ವಾಟ್ಲೆ ಅಜ್ಜಮ್ಮನಿಗೆ ಕಾಲು ಒತ್ತಾ ಇರ್ತಾನೆ. ಅಜ್ಜಮ್ಮ ಯೋಚನೆ ಮಾಡ್ತಿರ್ತಾಳೆ. ಕಷ್ಟನೋ ಸುಖನೋ ನಮ್ಮಪ್ಪನ್ನ ಕಾಡಿಬೇಡಿ ಕಾಲೇಜ್ಗೆ ಓದೋದಕ್ಕೋಗಿ ನನ್ನ ಗುರಿನ ನಾನು ತಲುಪ್ತಾ ಇದ್ದೆ. ಆಗ ಹಿಂಗೆ ದಿನಾಲೂ ನರಕ ಅನುಭವಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಮದುವೆ ಆಗಿ ನರಕ ಅನುಭವಿಸೋಳು ಇನ್ನೂ ಇಲ್ಲೇ ಯಾಕಿದ್ದಿ, ಹೋಯ್ತಾ ಇರೋ ಅಂತ ಭದ್ರ ಹೇಳಿದ್ದು ವಿದ್ಯೆ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾಳೆ ಅಜ್ಜಮ್ಮ. ಅಲ್ಲಿಗೆ ಚಂಪಾ, ಅಮ್ಮಮ್ಮ ಮಾತ್ರೆ ತಗೊಳ್ಳಿ ಅಂತ ಬರ್ತಾಳೆ. ನನಗೆ ಯಾವ ಮಾತ್ರೆನೂ ಬೇಡ, ಏನು ಬೇಡ, ಹೋಗು ಅಂತಾಳೆ ಅಜ್ಜಮ್ಮ. ಅಜ್ಜವ್ವ, ಯಾರ ಮೇಲೆ ಕೋಪನೋ ಚಂಪಾ ಮೇಲೆ ಯಾಕೆ ತೋರಿಸಿ, ಸುಮ್ಮನೆ ಮಾತ್ರೆ ನುಂಗೋ ಅಂತ ಹೇಳಿ ಮಾತ್ರೆ ನುಂಗಿಸ್ತಾರೆ ಅಜ್ಜಮ್ಮನಿಗೆ ಕ್ವಾಟ್ಲೆಯನ್ನು ಚಂಪಾ. ಅಲ್ಲಿಗೆ ವಿದ್ಯೆ ಬರ್ತಾಳೆ. ಅಮ್ಮಮ್ಮ ಅಂದ್ಕೊಂಡು, ಲೇ ಕ್ವಾಟ್ಲೆ, ನನಗೆ ಅವಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಹೋಗಂತ ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಅಮ್ಮಮ್ಮ ಅಂತಿರ್ತಾಳೆ ವಿದ್ಯಾ. ಆಹಾ, ನನ್ನ ಮೇಲೆ ಅಕ್ಕರೆ ಪ್ರೀತಿ ಇರೋಂಗೆ ಅಮ್ಮಮ್ಮ ಅಮ್ಮಮ್ಮ ಅಂತ ಹೇಳ್ಕೊಂಬಂದ್ಬಿಟ್ಲು. ಅಲ್ಲ, ನಮ್ಮ ಜೀವನ ಸಂದಾಗಿರಲಿ ಅನ್ನೋ ಕಾರಣಕ್ಕೆ ಸಾಯ ಮುದುಕಿ ಕಷ್ಟಪಡ್ತಾವಳೆ, ಅದಕ್ಕಾದರೂ ಅವಳ ಆಸೆಗೆ ಬೆಲೆ ಕೊಟ್ಟು ಅನುಸರಿಸ್ಕೊಂಡು ಹೋಗೋಣ ನಾವು ಮಾತು ಬಂತೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ಲ ಅಮ್ಮಮ್ಮ, ಅವರು ಆಟ ಎಲ್ಲ ಅಂತಿರ್ತಾಳೆ ವಿದ್ಯಾ. ಅವನು ಹೆಂಗನ ಮಾತಾಡ್ಕೊಂಡ್ಲಿ, ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿಯೇ, ನಾನು ಮಾತಾಡ್ದವಾಗ ಕೇಳಲಿಲ್ಲ, ಬುದ್ಧಿ ಹೇಳಿದಾಗ ಒಪ್ಕೊಳ್ಳಿಲ್ಲ, ಕೊನೆಗೆ ಬೇಡ್ಕೊಂಡೆ, ನಿನ್ನ ಮನಸ್ಸು ಕರಗಲಿಲ್ಲ, ಈಗ ಸತ್ತಂಗೆ ಮಾಡಿ ಪ್ರಮಾಣ ಮಾಡ್ಸೋಕೋದ್ರೂ ಅದಕ್ಕಾದ್ರೂ ಬೆಲೆ ಕೊಟ್ಟಿಯೇನೆ, ಇಲ್ಲ ತಾನೇ, ಅಂದ್ಮ್ಯಾಕೆ ಯಾವ ಅಮ್ಮಮ್ಮ ಅವಳೆ ಅಂತ ಇಲ್ಲಿಗೆ ಬಂದಿದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಜ್ಜವ್ವ, ಅವ್ರಿಗೆ ಅವ್ರ ಗೌರವ ಆಟನೇ ಹೆಚ್ಚಾಗದೆ ಕಣಂತೆ, ಬಿಡು ಅಂತ ಕ್ವಾಟ್ಲೆ ಹೇಳ್ತಾನೆ. ಅವಳ ಗೌರವಕ್ಕೂ ಆಟಕ್ಕೂ ಉಪ್ಪು ಖಾರ ಹಾಕೊಂಡು ನಕ್ಕೊಳೋ ಕೇಳು. ಇವ್ರ ಆಟದ ಮುಂದೆ ನನ್ನ ಅನುಭವದ ಮಾತು, ನಾನು ಮಾಡಿದ್ದು ಪ್ಲ್ಯಾನು ಸೋತೋಗಿರ್ಬೋದು, ಹಂಗಂತ ನಾನೇನು ಊಟ ಬಿಟ್ಟು ಸಾಯೋಕ್ಕಿಲ್ಲ, ದೇವ್ರು ಕೊಟ್ಟಷ್ಟು ಕಾಲ ಬದುಕಿ ಆಮೇಲೆ ಹೋಯ್ತೀನಿ. ಆದರೆ ಈ ಅಮ್ಮಮ್ಮನ ಮನಸ್ಸಲ್ಲಿ ನನ್ನ ಕಣ್ಮುಂದೆನೇ ನನ್ನ ಮೊಮ್ಮಕ್ಕಳು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ನೋವು ಗಾಯವಾಗಿ ಕಾಡ್ತಾನೆ ಇರ್ತದೆ. ಲೇ ಚಂಪಿ, ನನ್ನ ಮಾತಿಗೆ ಸೊಪ್ಪಾಕಿಲ್ಲ ಅಂದಮೇಲೆ ಇಲ್ಲಿ ನಿಂತ್ಕೊಂಡು ಒಗ್ಗರಣೆ ಹಾಕೋದು ಬೇಡ, ಹೋ ಅಂತ ಹೇಳು ಅಂತಾಳೆ ಅಜ್ಜಮ್ಮ. ನನ್ನ ನಿರ್ಧಾರ ಸರಿನೋ ತಪ್ಪು ಅನ್ನೋದು ನಂಗೆ ಗೊತ್ತಿಲ್ಲ ಅಮ್ಮಮ್ಮ, ಆದರೆ ಅದರಿಂದ ನೀವು ಶಾನೆ ನೋವು ಅನ್ಭವಿಸ್ತಾ ಇದ್ದೀರಾ ಅಂತ ನನಗೆ ಕಾಡ್ತದೆ ಅಮ್ಮಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ ಅಂತ ಹೇಳಿ ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ. ಏನೇ ಇದು,
ಈಗಲಾದರೂ ಹೊಂದ್ಕೊಂಡು ಹೋಗ್ತೀನಿ ಅಂತಾಳೆ ಅಂತ ಕಾಯ್ತಾ ಇದ್ರೆ ಅಲ್ಲಿ ನೋಡು ಹೆಂಗೋಯ್ತವಳೆ, ಅವಳಂಗೆ ಅವಳ ಮನಸ್ಸು ಕಲ್ಲಾಗೋದೆ ಕಣೆ ಅಂತ ಅಂದ್ಕೊಂಡು ಹೇಳ್ಕೊಂಡು ನೋವು ಪಟ್ಕೊತಿರ್ತಾಳೆ ಅಜ್ಜಮ್ಮ. ಇತ್ತ ಸುಭಾಷ ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾನೆ. ಇವನು ಬಂದಿರೋದನ್ನ ನೋಡ್ತಾಳೆ ವಿದ್ಯಾ. ಸುಭಾಷ ಇವನ್ಯಾಕೆ ತಿರ್ಗಾ ಹಟ್ಟಿಗೆ ಬಂದಿದ್ದಾನೆ, ಇವನನ್ನು ಯಾರು ಕರ್ಕೊಬಂದ್ರು ಅಂತ ವಿದ್ಯಾ ಅನ್ಕೊಂಡು ಚಿಕ್ಕತ್ತೆ ಅಂತ ಕೂತ್ಕೊಂಡು ಬರ್ತಾಳೆ. ಚಿಕ್ಕತ್ತೆ ಅಂತ ಅನ್ಕೊಂಡು ಶೆಡ್ ಹತ್ರ ಬರ್ತಾಳೆ. ಯಾಕೆ ಹಿಂಗೆ ಗಂಟ್ಲು ಕಿತ್ತೋದಂಗೆ ಕಿರ್ಚ್ಕೊಂಡ್ ಬರ್ತಾ ಇದೀಯಾ ಅಂತಾಳೆ ಈಶ್ವರಿ. ಯಾಕತ್ತೆ ನಿಮ್ಮ ಮಗನ್ನ ಹಟ್ಟಿ ಒಳಗಡೆ ಕರ್ಕೊಂಡಿದ್ದೀರಾ, ಅವನು ಮಂಡ್ಯದಲ್ಲೇ ಕಾಣಿಸ್ಕೋಬಾರ್ದು ಅಂತ ನಿಮ್ಮ ತವ ಕಂಡೀಷನ್ ಹಾಕಿದ್ದೆ ತಾನೇ ನಾನು ಅಂತ ವಿದ್ಯೆ ಹೇಳ್ತಾಳೆ. ಅಜ್ಜಿ ಸತ್ತೋಗವ್ರೆ ಅಂತ ವಿಷಯ ಗೊತ್ತಾದ್ರೆ ಯಾವ ಮೊಮ್ಮಗ ತಾನೇ ಮನೆಗೆ ಬರ್ದಿರ ಅಂತ ಈಶ್ವರಿ ಹೇಳ್ತಾಳೆ. ಅವ್ರಿಗೇನೂ ಆಗಿಲ್ಲ ನಾಟಕ ಅಂತ ಗೊತ್ತಾಯ್ತು ತಾನೆ, ಗೊತ್ತಾದ್ಮೇಲಾದ್ರೂ ಅವನು ವಾಪಸ್ ಹೋಗ್ಬೇಕು ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಯಾಕಿಷ್ಟು ಓವರ್ ಆಗಿ ಆಡ್ತಾ ಇದೀಯಾ? ಅಲ್ಲ ವಿದ್ಯಾ, ಅವ್ನು ತಪ್ಪು ಮಾಡವನೇ ನಿಜ. ಅವ್ನು ಮಾಡಿರೋ ಸಣ್ಣ ತಪ್ಪಿಗೆ ಜೀವನ ಪೂರ್ತಿ ಆಚೆ ಇರಬೇಕು ಅಂತಂದ್ರೆ ಎಷ್ಟು ನ್ಯಾಯ ಹೇಳು? ಏನೋ ಬುದ್ಧಿಗೆಟ್ಟು ತಪ್ಪು ಮಾಡ್ಬಿಟ್ಟವನೆ, ಅದನ್ನೇ ಹಿಡ್ಕೊಂಡು ಕುತ್ಕೊಂಡ್ರೆ ಆದತ್ತ ಹೇಳು ಅಂತ ಈಶ್ವರಿ ಹೇಳ್ತಾಳೆ. ಅವತ್ತು ಬುದ್ಧಿಗೆಟ್ಟು ಅಂತ ಅವನಾಹುತ ಮಾಡೋದಕ್ಕೆ ಹೋಗಿದ್ದ, ತಿರ್ಗಾ ಅವನಿಗೆ ಬುದ್ಧಿಗೆಟ್ಟು ಏನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಚಿಕ್ಕತೆ ಅಂತಾಳೆ ವಿದ್ಯಾ. ಇಲ್ಲ ವಿದ್ಯಾ, ಈಗ ಅವನಿಗೆ ಬುದ್ಧಿ ಬಂದದೆ, ಬದಲಾಗವನೆ ಅಂತ ಈಶ್ವರಿ ಹೇಳ್ತಾಳೆ. ಮೋಸನೇ ದಾರಿ ಮಾಡ್ಕೊಂಡಿರೋನ್ಗೆ ಅವನು ಸರಿ ಹೋತಾನೆ ಅಂದರೆ ಅದನ್ನ ಯಾರೂ ನಂಬಕ್ಕಿಲ್ಲ. ನಿಮ್ಮ ಮಗನ ಮೇಲೆ ಇರೋ ಅಭಿಪ್ರಾಯ ನನ್ಗೆ ಯಾವತ್ತೂ ಬದಲಾಗಕ್ಕಿಲ್ಲ. ಸುಮ್ಕೆ ವಾದ ಮಾಡಬೇಡಿ ಚಿಕ್ಕತೆ. ನಿಮ್ಮ ಮಗನ್ನ ನೀವೇ ಅಟ್ಟಿ ಬಿಟ್ಟು ಕಳಿಸ್ತೀರೋ ಇಲ್ಲ ಅವತ್ತೇನು ನಡೀತು ಅಂತ ಮಾವಯ್ಯನ ಮುಂದ್ಗುಟೆ ಹೇಳಿ ನಾನೇ ಅಟ್ಟಿ ಬಿಟ್ಟು ಕಳಿಸ್ಲೋ ತೀರ್ಮಾನ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಎದುರಿಸ್ತಾ ಇದ್ದೀಯಾ ಅಂತಾಳೆ ಈಶ್ವರಿ. ಇಲ್ಲ ಚಿಕ್ಕತೆ, ಎಚ್ಚರಿಸ್ತಾ ಇದ್ದೀನಿ. ನಿಮ್ಮ ನಿರ್ಧಾರದ ಮೇಲೆ ನನ್ನ ತೀರ್ಮಾನ ಇರ್ತದೆ, ಏನು ಮಾಡಲಿ ಹೇಳಿ ಅಂತಾಳೆ ವಿದ್ಯಾ. ಸರಿ, 1 ಗಂಟೆ ಟೈಮ್ ಕೊಡು, ಅವನ ತವ ನಾನೇ ಮಾತಾಡಿ ಅವನ್ನ ಕಳಿಸ್ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. 1 ಏನಾದರೂ ನನ್ನ ಕಣ್ಣಿಗೆ ಬಿದ್ದ ಅಂದರೆ ನಿಮ್ಮ ತವ ಬಂದು ಕೇಳೋಕ್ಕಿಲ್ಲ, ಯಾರು ತವ ಹೇಳ್ಬೇಕೋ ಅವ್ರ ತವ ಹೋಗಿ ಹೇಳ್ತೀನಿ, ಗೆಪ್ತಿಗಿರ್ಲಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ವಿದ್ಯಾ. ಇತ್ತ ವಿದ್ಯಾ ಓದ್ಕೊಂತ ಇರ್ತಾಳೆ. ಅಪ್ಪ ಹೊಟ್ಟೆ ಏನು ಹಸಿತೈತೆ, ಈ ಮಳೆಗಾಲದಲ್ಲಂತೂ ಹೊಟ್ಟೆ ಚುರು ಅಂತ ಇರ್ತೈತೆ. ಅದಕ್ಕೆ ಈ ಮಳೆಗಾಲದಲ್ಲಿ ಬೋಂಡ ಬಜ್ಜಿ ಅಂಗಡಿ ಮುಂದೆ ಜನಗಳು ಕ್ಯೂವಲ್ಲಿ ನಿಂತಿರ್ತಾರೆ. ನಾನು ಫಸ್ಟು ಹೊಟ್ಟೆ ತುಂಬಿಸ್ಕೊಬಿಟ್ರೆ ಸರಿ ಓದ್ತದೆ ಅಂತ ಹೇಳಿ ಮೇಡಮ್ ಅವರು ಓದ್ತವ್ರೆ ಅಂತ ಅನಿಸ್ತೈತೆ, ಏನೋ ಮಾಡ್ಕೊಳ್ಳಿ ಬಿಡಪ್ಪ ನಮಗೇನಾಗಬೇಕು ಅಂತೇಳಿ ಊಟ ಹಾಕ್ಕೊಬಂದು ತಿಂತಿರ್ತಾನೆ ಭದ್ರ. ಚೆನ್ನಾಗಿ ತಿಂದು ಬಡ್ದು ಬಾರಿಸ್ಕೊಬಿಡ್ಬೇಕು ಅಂತ ಅಂದ್ಬಿಟ್ಟು ಅನ್ನ ಕಲ್ಸ್ಕೊತಿರ್ತಾನೆ ಭದ್ರ. ಈ ಕಪ್ಪೇನಾದರೂ ವಟ ಅನ್ಬೇಕಾದ್ರೆ ಗ್ಯಾಪ್ ಕೊಡ್ತದೆ, ಆದರೆ ಕೆಲವರು ಮನುಷ್ಯರು ಇರ್ತಾರೆ ಊಟ ಮಾಡಬೇಕಾದ್ರೂ ವಟ ಅಂತ ಇರ್ತಾರೆ, ಅವ್ರದ್ದು ಬಾಯೋ ಬೊಂಬಾಯೋ ಅಂತ ಅಂತಿರ್ತಾಳೆ ವಿದ್ಯಾ. ಕೆಲವ್ರಿಗೆ ಹೊಟ್ಟೆ ಉರಿ ತಿಂತಾರಲ್ಲ ಅಂತ ಇರ್ತೀನಿ ನೋಡೀಗ ಅಂತ ಅಂದ್ಕೊಂಡು ತಿಂತಿರ್ತಾನೆ ಭದ್ರ. ಎಲ್ಲ ತಿನ್ನೆ ಅಂತ ವಿದ್ಯೆ ಹೇಳ್ತಾಳೆ. ಭದ್ರ ಯಾರ ಸಹಾಯನೂ ಇಲ್ದೇಲೆ ಒಬ್ಬನೇ ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕ್ತಾ ಇದ್ದೀಯ ಅಂತ ಹೊಟ್ಟೆ ಉರಿ ಕಣ್ಲ ಅವ್ರಿಗೆ. ನೀನು ತಲೆ ಕೆಡ್ಸ್ಕೊಬೇಡ, ನೀನು ತಿಂತಾ ಇರಲ್ಲ, ಆದ್ರೂ ಬದಲ ನಿನ್ನ ಬಗ್ಗೆ ಸುಮ್ಮನೆ ಹೇಳ್ಬಾರ್ದು ಕಣ್ಲ. ಬಿರ್ನೆ ಅಡುಗೆ ಕಲ್ತ್ಕೊಬಿಟ್ಟಲ್ಲ ನೀನು, ಬರ್ತಾ ಜಾಸ್ತಿ ಚೆನ್ನಾಗಿ ಅಡುಗೆ ಮಾಡ್ತಾ ಇದೆಯಾ ಕಣ್ಲ ನೀನು. ಭದ್ರ, ಇನ್ಮೇಲಿನಿಂದ ಯಾರನ್ನೋ ನಂಬಿ ಬದುಕಬೇಕಾಗಿಲ್ಲ ಕಣ್ಲ ನೀನು. ಕಾಡಿನ ರಾಜನ ಥರ ಬದುಕ್ಬೋದು, ತಿನ್ಲ ಆರಾಮಾಗಿ ಅಂತ ಅಂದ್ಕೊಂಡು ಊಟ ಮಾಡಿಕೊಂಡು ಪಸಂದಾಗೈತೆ ಕಣ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿರಲಿಲ್ಲ ಇನ್ನೂ. ಅಲ್ಲ ಕಣ್ಲ ಭದ್ರ, ನಿನ್ಗೆ ಇರೋ ಅಡುಗೆ ಕಲೆಗೆ ನಿನಗೆ ಗೊತ್ತಿಲ್ಲದೇನೆ ದೇಶಕ್ಕೆ ಎಷ್ಟು ನಷ್ಟ ಮಾಡಿದ್ಯಾ ಕಣ್ಲ ನೀನು. ಇನ್ನು ಮುಂದೆ ಹಂಗೆಲ್ಲ ಮಾಡಬೇಡ, ನೀನು ಅಡುಗೆ ಮಾಡ್ಕೊಂಡು ತಿಂತಾಯಿರು ಅಂತ ತನಗೆ ತಾನೇ ಮಾತಾಡಿಕೊಂಡು ಬೇಷ್ ಅಂತ ಹೇಳ್ಕೊಂಡು ತನಗೆ ತಾನೇ ವಿದ್ಯಾ ಮುಖ ನೋಡಿಕೊಂಡು ಏನೋ ಹೆಂಡ್ತಿ ಇಲ್ದಿದ್ರೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ಲು ಕಾಗೆ ಮುದುಕಿ. ಆ ಕಾಗೆ ಮುದುಕಿಗೆ ಗೊತ್ತಿಲ್ಲ ಅನಿಸ್ತೈತೆ, ನಾನು ನೆರಳನ್ನು ನಂಬಿ ಬದುಕ್ತಾ ಇಲ್ಲ, ನೆಲಕ್ಕೆ ಬೇರು ಬಿಟ್ಟು ಬದುಕ್ತಾ ಇರೋದು ಅಂತ. ಜೀವನ ಪೂರ್ತಿ ಒಂಟಿಯಾಗಿ ಬದುಕ್ಬಿಡ್ತೀನಿ ಹೊರ್ತು ಜಂಟಿಯಾಗಿ ಬದುಕೋ ಸೀನೆ ಇಲ್ಲ. ಈ ನಾಚಿಕೆ ಮಾನ ಮರ್ಯಾದೆ ರೋಷ ಇದಕ್ಕೆಲ್ಲ ಒಂದೇ ಹೆಸರಿರೋದು, ಅದೇ ಭದ್ರೇಗೌಡ. ಈ ಭದ್ರೇಗೌಡ ಅಂದರೆ ಸುಮ್ಮನೆ ಅನ್ಕೊಬಿಟ್ಟವ್ರೆ, ನಾವು ಗಾಳಿನೇ ಇಲ್ಲದೆ ಗಾಳಿಪಟ ಆರಿಸೋರು ಅಂದಮೇಲೆ ನಮ್ಮ ಬೆಳೆನ ಬೇರೆಯವರು ಬೇಯಿಸೋಕೆ ಬಿಟ್ಬಿಟ್ಟಿರೆ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ವಿದ್ಯಾ ಇದನ್ನೆಲ್ಲ ಕೇಳಿಸ್ಕೊಂಡು ಓದೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಇತ್ತ ಭದ್ರ ಸಾರು ಮಾಡಿಕೆ ಅನ್ನದ ಮಾಡಿಕೆ ಎಲ್ಲ ತಂದಿಟ್ಕೊಂಡು ಹಾಕ್ಕೊತಿರ್ತಾನೆ, ಅನ್ನನ್ನು ಸಾರು ಮತ್ತೆ ತಟ್ಟೆಗೆ. ಬಲ್ಲಿ ಬಿದ್ದಿರೋದು ನೋಡಿ ಅಯ್ಯೋ ಬಲ್ಲಿ ಬಿದ್ದುಬಿಟ್ಟೈತೆ ಅಂತಾನೆ ಭದ್ರ. ಈ ಮಾತನ್ನು ಕೇಳಿ ಗಾಬರಿ ಆಗ್ತಾಳೆ ವಿದ್ಯಾ. ಅಯ್ಯೋ ಶಿವನೇ, ಇವರು ಊಟ ಮಾಡಿದ್ದು ಸಾಂಬಾರಲ್ಲಿ ಅಲ್ಲಿ ಬಿದ್ದುಬಿಟ್ಟೈತಾ ಅಂತ ಅಂದ್ಕೊಂಡು ಹೊರಗಡೆ ಬಂದು ನೋಡ್ತಾಳೆ ವಿದ್ಯಾ. ಭದ್ರ ವಾಮಿಟ್ ಮಾಡ್ತಿರೋದನ್ನ ನೋಡಿ ಅಯ್ಯಯ್ಯೋ ಇವರು ವಾಂತಿ ಬೇರೆ ಮಾಡ್ತಾವ್ರೆ, ಬಲ್ಲಿ ಬಿದ್ದಿರೋ ಊಟ ತಿಂದರೆ ಫುಡ್ ಪಾಯ್ಸನ್ ಆಗೋತೈತೆ, ಈಗೇನು ಮಾಡಲಿ ಅಂದ್ಕೊಂಡು ಯೋಚನೆ ಮಾಡಿ ವೀಳ್ಯದೆಲೆಗೆ ಉಪ್ಪು ಮತ್ತು ಮೆಣಸು ಹಾಕ್ಕೊಟ್ರೆ ಕಮ್ಮಿ ಆಗ್ತದೆ, ಈಗಲೇ ತರ್ತೀನಿ ಅಂತ ಓಡೋಗಿ ತಗೊಂಡು ಬರ್ತಾಳೆ ವಿದ್ಯಾ. ಇತ್ತ ಸುಭಾಷ, ಏನಮ್ಮ ಇದು, ಎಷ್ಟೊಂದು ದಿನ ಆದಮೇಲೆ ಈ ಮನೆಗೆ ಕಾಲು ಇಡ್ತಾ ಇದ್ದೀನಿ, ಇನ್ನೂ ಬಂದು ಒಂದು ರಾತ್ರಿ ಕೂಡ ಕಳೆದಿಲ್ಲ, ಆಗಲೇ ಬೆಳಗ್ಗೆ ಎದ್ದು ಹೊರಡು ಅಂತ ಹೇಳ್ತಾ ಇದೆಯಲ್ಲ, ಅಲ್ಲ ನಾನು ಹಿಂಗೆ ತಲೆ ಮರೆಸ್ಕೊಂಡಿರ್ಬೇಕೆ ಅಂತಾನೆ ಸುಭಾಷ. ಈ ಪರಿಸ್ಥಿತಿಗೆ ಯಾರಲ್ಲ ಕಾರಣ,
ಅವತ್ತು ನೀನು ಅಲ್ಕ ಕೆಲಸ ಮಾಡ್ದಿರ ಇದ್ದಿದ್ರೆ ಈ ಪರಿಸ್ಥಿತಿ ನಿನಗೆ ಬರ್ತಿತ್ತೇನ್ಲ ಅಂತ ಈಶ್ವರಿ ಹೇಳ್ತಾಳೆ. ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಎಷ್ಟು ದಿನ ಈ ವನವಾಸ ಅಂತ ಸುಭಾಷ ಕೇಳ್ತಾನೆ. ಅವಳ ಮನ್ಸು ಬದಲಾಗಿ ನೀನು ಬದಲಾಗಿದೆಯಾ ಅಂತ ನಂಬೋ ತನಕ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲಿ ಗಂಟ ಎದ್ರಕಂಡೇ ಬದುಕಬೇಕೆ ಅಂತ ಸುಭಾಷ ಕೇಳ್ತಾನೆ. ಬದುಕಲೇಬೇಕು ಕಣ್ಲ, ಅಂದರೆ ಆಟೆಯ ಸತ್ತೋಯ್ತೀಯ, ಎದ್ರಕೊಳ್ಳೇಬೇಕು, ಎದ್ರಕೊಂಡು ತಲೆ ಮರೆಸ್ಕೊಳ್ಲೇಬೇಕು. ಇಲ್ಲ ಅಂದರೆ ನೀನು ಮಾಡಿದ್ಯಲ್ಲಪ್ಪ ಗನಂದಾರಿ ಕೆಲಸನ, ಅದನ್ನೇನಾದರೂ ಅವಳು ಭದ್ರನ ಮುಂದೆ ಹೇಳಿದ್ಲು ಅಂತ ಅನ್ಕೋ, ನಿನ್ನ ತಲೆ ಹಿಡ್ಕೊಂಡು ಚೆಂಡಾಡ್ತಾನೆ. ಬೇಕಾ ಅಂತ ಕೆಲಸ ನಿನಗೆ? ಅದಕ್ಕೆ ತಲೆ ಮರೆಸ್ಕೊಂಡಿರು ಅಂತ ಈಶ್ವರಿ ಹೇಳ್ತಾಳೆ. ಹಾಗಂತ ನಾನೀಗ ಊರು ಬಿಟ್ಟು ಹೋಗ್ಬೇಕೆ ಅಂತ ಸುಭಾಷ ಕೇಳ್ತಾನೆ. ತಲೆ ಉಳಿಬೇಕು ಅಂದರೆ ತಲೆ ಮರೆಸ್ಕೊಂಡು ಇರಲೇಬೇಕು, ಊರು ಬಿಟ್ಟು ಹೋಗಲೇಬೇಕು. ಅದು ಬಿಟ್ಟು ನಿನಗೆ ಬೇರೆ ದಾರಿ ಇಲ್ಲ ಅಂತಾಳೆ ಈಶ್ವರಿ. ಇಲ್ಲಮ್ಮ, ಅದೇ ಬೇರೆ ದಾರಿನೇ ಅದೇ. ಈಗ ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನಾನು ಇಲ್ಲೇ ಇದ್ರೂ ಅವಳು ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳಕ್ಕೆ ಬರೋಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ. ಅದಕ್ಕೆ ನಾನೇನಪ್ಪ ಮಾಡಬೇಕು ಅಂತಾಳೆ ಈಶ್ವರಿ. ನೀನು ಬೆಳಗ್ಗೆ ದೊಡ್ಡಪ್ಪನ ತವ ಹೋಗಿ ನನ್ನ ಮಗ ತಪ್ಪು ಮಾಡಿರೋದನ್ನ ಕ್ಷಮಿಸ್ಬಿಟ್ಟು ಅವನಿಗೆ ಚಂಪಾ ಜೊತೆ ಬಾಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕು. ಅದಕ್ಕೆ ದೊಡ್ಡಪ್ಪ ಇಲ್ಲ ಅಂತ ಅನ್ನೋಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ. ಅಂದರೆ ನೀನು ಅವಳ ಜೊತೆ ರಾಜಿ ಆಗ್ತೀಯಾ ಇಲ್ಲಿರೋದಕ್ಕೋಸ್ಕರ ಅಂತ ಈಶ್ವರಿ ಕೇಳ್ತಾಳೆ. ಅಮ್ಮ, ರಾಜ ಆಗಬೇಕಂದ್ರೆ ರಾಜಿ ಕೂಡ ಆಗಬೇಕು ಅಂತ ನೀನೇ ಹೇಳ್ತಾ ಇದ್ದೆ, ಅರ್ತ್ಬಿಟ್ಟಿಯೇ? ಒಂದು ವೇಳೆ ಏನಾದರೂ ದೊಡ್ಡಪ್ಪ ಒಪ್ಕೊಂಡ್ರೆ ಚಂಪನ ಮೇಲೆ ಇರೋ ಪ್ರೀತಿಗೆ ವಿದ್ಯಾ ಕೂಡ ಏನು ಮಾತಾಡೋಕ್ಕಿಲ್ಲ. ಆಮೇಲೆ ನಾವೇನು ಮಾಡಬೇಕೋ ಅದನ್ನು ಮಾಡುಮ ಅಂತ ಸುಭಾಷ ಹೇಳ್ತಾನೆ. ಸರಿ ಸುಭಾಷ, ಇದೊಂದ್ಕಿತ ನಿನ್ನ ಮಾತು ಕೇಳಿ ಬೀಸೋ ಕತ್ತಿಯಿಂದ ತಪ್ಪಿಸ್ಕೊಂತೀನಿ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಭದ್ರ ವಾಮಿಟ್ ಮಾಡ್ತಾ ಇರ್ತಾನೆ. ವಿದ್ಯಾ ಎಲೆ ತಗೊಬಂದು ತಕೊಳ್ಳಿ, ಎಲೆ ತಗೊಳ್ಳಿ ಅಂತ ಹೇಳ್ತಾಳೆ. ಬಲ್ಲಿ ತಿಂದು ಬಚಾವಾಗ್ಬಿಟ್ಟ ಇವನು, ಈಗ ಇದನ್ನು ತಿಂದು ಹೋಗ್ಬಿಡ್ಲಿ ಅಂತ ಇದನ್ನು ಕೊಡ್ತಾ ಇದೀಯಾ ಅಂತ ಹೇಳ್ತಾನೆ ಭದ್ರ. ಸುಮ್ಕೆ ಇರಿ, ಇಂಥ ಟೈಮಲ್ಲಿ ಯಾರಾದರೂ ಹಿಂಗೆ ಮಾತಾಡ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ಯಾರು ನಮ್ಮ ಮೇಲೆ ಕರುಣೆ ತೋರಿಸಿ ಔಷಧಿ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮನ್ನು ನೋಡ್ಕೊಳೋದು ನಮಗೆ ಸಂದ ಗೊತ್ತದೆ ಅಂತ ಭದ್ರ ಹೇಳ್ತಾನೆ. ಹೊಸಿ ನಾನು ಹೇಳೋದನ್ನ ಕೇಳಿ ಆಟ ಮಾಡಬೇಡಿ, ಇದು ಮನೆ ಮದ್ದು, ತಿಂದಿದ್ದು ಜೀರ್ಣ ಆಗೋದಕ್ಕೆ ಇದು ಒಳ್ಳೆ ಮದ್ದು, ನಾನು ಹೇಳೋದನ್ನ ಕೇಳಿ ತಕೊಳ್ಳಿ ಅಂತಾಳೆ ವಿದ್ಯಾ. ಈಗ ಇದನ್ನ ಈಸ್ಕೊಂಡಿಲ್ಲ ಅಂತಂದರೆ ಇವಳು ಹೋಗಂಗೆ ಕಾಣಲ್ಲ ಅಂತ ಹೇಳಿ ತತ್ತ ಇಲ್ಲೇ ಅಂತ ಹೇಳಿ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇರ್ತಾನೆ ಭದ್ರ. ಇದೇನಿದು ಎದೆ ಉರಿತೈತಲ್ಲ, ಖಾರ ಅನ್ನಿಸ್ತೈತೆ ಅಂತಾನೆ ಭದ್ರ. ಅದು ಹಂಗೆಯ, ಹೊಸಿ ಅದನ್ನು ಅಗ್ದು ತಿನ್ನಿ ಅಂತ ಹೇಳಿ ಅಯ್ಯೋ ನೀರು ಅಂತ ಹೇಳಿ ನೀರು ತಗೊಬಂದು ಕೊಡ್ತಾಳೆ ವಿದ್ಯಾ. ಭದ್ರ ನೀರು ಕುಡಿತಾನೆ. ಈಗ ನೀರು ಕುಡ್ದಿದ್ದಾದ್ಮೇಲೆ ಹೆಂಗೆ ಅನಿಸ್ತೈತೆ ಅಂತ ಕೇಳ್ತಾಳೆ ವಿದ್ಯಾ. ಈಗ ಹೊಸಿ ಸಮಾಧಾನ ಆಯಿತು. ಹೌದು, ದಿಢೀರ್ ಅಂತ ನಿನಗೇನು ನನ್ನ ಮೇಲೆ ಈ ಪಾಟಿ ಕನಿಕರ ಬಂದ್ಬಿಟ್ಟೈತೆ ಅಂತ ಭದ್ರ ಕೇಳ್ತಾನೆ. ಎಷ್ಟೇ ಆದ್ರೂ ನೀವು ನಮ್ಮ ರೂಮ್ಮೇಟು ಅಲ್ವೇ ಅದಕ್ಕೆಯ ಅಂತ ವಿದ್ಯಾ ಹೇಳ್ತಾಳೆ. ಎಂಥದ್ದು ರೂಮ್ಮೇಟಾ ಅಂತ ಕೇಳ್ತಾನೆ ಭದ್ರ. ಕ್ಲಾಸಲ್ಲಿ ಜೊತೆಗಿದ್ರೆ ಕ್ಲಾಸ್ಮೇಟು, ಹಂಗೆ ರೂಮಲ್ಲಿ ಇದ್ದೀವಿ ಅಂತ ಅಂದಮೇಲೆ ರೂಮ್ಮೇಟ್ ಅಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ನಮ್ಗೆ ಅವೆಲ್ಲ ಗೊತ್ತಾಗೋಕ್ಕಿಲ್ಲ, ನಮ್ಗೇನಿದ್ರು ಗೊತ್ತಿರೋದು ಕ್ಲಾಸ್ಮೇಟು ಅಷ್ಟೇಯ ಅಂತ ಹೇಳ್ತಾನೆ ಭದ್ರ. ಏನು ಗ್ಲಾಸ್ಮೇಟಾ ಅಂತ ಅಂತಾಳೆ ವಿದ್ಯಾ. ನಮ್ಮ ಜೊತೆ ಒಟ್ಟಿಗೆ ಕುಡಿಯೋರ್ನ ಗ್ಲಾಸ್ಮೇಟ್ ಅಂತೀವಿ ಅಂತ ಭದ್ರ ಹೇಳ್ತಾನೆ. ಯಾವಾಗಲೂ ನಿಮಗೆ ಬರೀ ಅದೇ ಜ್ಞಾನ ಅಂತ ಅಂದ್ಕೊಂಡು ತತ್ತ ಇಲ್ಲೇ ಅಂತ ಅಂದ್ಬಿಟ್ಟು ಚೊಮ್ಕಿತ್ಕೊಂಡು ಹೋಗ್ತಾಳೆ ವಿದ್ಯಾ. ವಿದ್ಯನ್ನೇ ನೋಡ್ಕೊಂಡು ನಿಂತ್ಕೊತಾನೆ ಭದ್ರ. ಇತ್ತ ಬೆಳಗ್ಗೆ ಅಣ್ಣ, ಈಶ್ವರಿ ಎಲ್ರೂ ಬರೋದು ಕೇಳಿದ್ಲಲ್ಲ ಏನಕ್ಕೆ ಅಂತ ಗೋವಿಂದೇಗೌಡರು ಕೇಳ್ತಿರ್ತಾರೆ. ಸುಭಾಷ ಮತ್ತು ಈಶ್ವರಿ ಚಿತ್ರ ಬರ್ತಾರೆ. ಈಶ್ವರಿ, ಏನಕ್ಕೆ ಎಲ್ರೂ ಬರೋ ಕೇಳಿದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಬಾವ, ಅತ್ತೆಗೆ ಹಿಂಗಾಯ್ತು ಅಂತ ವಿಷಯ ಕೇಳಿ ಸುಭಾಷ ರಾತ್ರಿನೇ ಬಂದ, ಇವಾಗ ಹೋಯ್ತೀನಿ ಅಂತವನೆ ಅಂತಾಳೆ ಈಶ್ವರಿ. ಅದಕ್ಕೇನು ಮಾಡಬೇಕು ಅಂತೀಯ ಈಗ? ಹೋಗ್ಲಿ ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಲ್ಲ ರೀ, ನೀವೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಮಾಡಿದ ತಪ್ಪಿಗೆ ಇಷ್ಟು ದಿನದಿಂದ ಶಿಕ್ಷೆ ಅನುಭವಿಸೋಗಿದ್ದು ಸಾಕಾಗಿಲ್ವೇ? ಅವನಿಗೆ ನಾವೆಲ್ಲ ಇದ್ದೂ ಇನ್ನೂ ಎಷ್ಟು ದಿವಸ ಪರದೇಶಿ ಥರ ಅಲ್ದಾಡ್ಕೊಂಡಿರ್ಬೇಕು? ಅವನೆಲ್ಲೋ ಇರೋದು ನಿಮಗೆ ದುಃಖ ಇರದೇ ಇರ್ಬೋದು ರೀ, ಆದರೆ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ನೋಡು ಈಶ್ವರಿ, ತಾಯಿ ಆದಳು ಮಕ್ಕಳಿಗೆ ಕಣ್ಣೀರು ಒರೆಸಿದ್ರೆ ಸಾಲದು, ಅವಶ್ಯಕತೆ ಬಂದರೆ ಅವ್ರಿಗೆ ಕಣ್ಣೀರು ಬಂದರೂ ಸರಿ, ಅವ್ರ ಜೀವನನ ಸರಿ ದಾರಿಗೆ ತರೋದಕ್ಕೆ ಕಠಿಣವಾದ ನಿರ್ಧಾರನ ತಗೋಬೇಕಾಗ್ತದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.